ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ರಚನೆಯಾದ ನಂತರದಲ್ಲಿ ಒಂದಷ್ಟು ಹಳೆ ಪ್ರಕರಣಗಳಿಗೆ ಮರುಜೀವ ಸಿಗಬಹುದು ಅನ್ನೋ ಕುತೂಹಲ ನಿರೀಕ್ಷೆ ಇದೆ. ಅಂದುಕೊಂಡ ಪ್ರಮಾಣದಲ್ಲಿ ಹೊಸ ದೂರುಗಳು ದಾಖಲಾಗದೆ ಹೋದ್ರೂ ಕೂಡ ಇದೀಗ 1986ರಲ್ಲಿ ಹತ್ಯೆಗೀಡಾಗಿದ್ದ ಪದ್ಮಲತಾ ಕೇಸ್ ಅದನ್ನ ಎಸ್ಐಟಿ ಮರು ತನಿಖೆ ಮಾಡಬೇಕು ಅಂತ ಹೇಳಿ ಪದ್ಮಲತಾ ಸಹೋದರಿ ಆಗ್ರಹಿಸ್ತಾ ಇದ್ದಾರೆ. ಇವತ್ತು ಎಸ್ಐಟಿ ಕಚೇರಿಗೆ ಆಗಮಿಸಿ ದೂರನ್ನ ಕೂಡ ನೀಡಿದ್ದಾರೆ ಪದ್ಮಲತಾ ಅವರ ಸಹೋದರಿ ಇಂದ್ರಾಣಿ. ಡಿಸೆಂಬರ್ 1986ರಲ್ಲಿ ಕಾಲೇಜ್ ವಿದ್ಯಾರ್ಥಿನಿಯಾಗಿದ್ದ ಸಂದರ್ಭದಲ್ಲಿ ಕಾಲೇಜ್ ವಿದ್ಯಾರ್ಥಿನಿಯಾಗಿದ್ದ ಪದ್ಮಲತಾ ನಿಗೂಢವಾಗಿ ಕಾಣೆಯಾಗಿರ್ತಾರೆ. ಕಾಣೆಯಾಗಿ ಬರೋಬ್ಬರಿ 56 ದಿನಗಳ ಬಳಿಕ ಆಕೆಯ ಶವ ಪತ್ತೆಯಾಗುತ್ತೆ. ಆದರೆ ಈ ದಿನದವರೆಗೂ ಆಕೆ ಹೇಗೆ ಸಾವನ್ನಪ್ಪಿದ್ರು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಖಚಿತ ಮಾಹಿತಿಗಳಿಲ್ಲ. ಆ ಕಾಲದಲ್ಲಿ ತನಿಖೆಯಾಗಿದ್ರೂ ಕೂಡ ತನಿಖಾಧಿಕಾರಿಗಳು ಇದೊಂದು ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗದ ಪ್ರಕರಣ ಅಂತ ಹೇಳಿ ಹಿಂಬರಹವನ್ನ ಕೂಡ ಬರೆದುಕೊಟ್ಟಿರ್ತಾರೆ. ಹೀಗಾಗಿ ಈ ಪ್ರಕರಣದ ತನಿಖೆಗೆ ಆಗ್ರಹಿಸಿದ್ದಾರೆ ಪದ್ಮಲತಾ ಅವರ ಸಹೋದರಿ. ನನ್ನ ಕಲೀಗ್ ನಾಗೇಂದ್ರ ಬಾಬು ಪದ್ಮಲತಾ ಅವರ ಸಹೋದರಿಯನ್ನ ಮಾತನಾಡಿಸಿದ್ದಾರೆ, ಗಮನಿಸಿ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ ಹೂತಿಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖಾ ತಂಡ ತನಿಖೆಯನ್ನು ನಡೆಸ್ತಾ ಇದೆ. ಇದರ ನಡುವೆ 1986ರಲ್ಲಿ ಪದ್ಮಲತಾ ಅನ್ನುವ ಯುವತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೊಮ್ಮೆ ಆ ಒಂದು ಕೇಸನ್ನ ರಿಓಪನ್ ಮಾಡಬೇಕು ಅಂತ ಹೇಳಿ ದೂರನ್ನ ಕೊಡೋದಕ್ಕೆ ಎಸ್ಐಟಿಗೆ ಅವರ ಸಹೋದರಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಅವರ ಸಹೋದರಿಯನ್ನು ನಾನು ಮಾತಾಡ್ತಾ ಹೋಗ್ತೀನಿ. ಅಮ್ಮ ನಮಸ್ಕಾರ. ಇಷ್ಟು ವರ್ಷ ಆದ್ಮೇಲೆ ಈಗ ನೀವು ಎಸ್ಐಟಿ ಕಚೇರಿಗೆ ದೂರನ್ನ ಕೊಡೋದಕ್ಕೆ ಬಂದಿದ್ದೀರಿ, ಯಾಕೆ? ಎಸ್ಐಟಿ ತನಿಖೆ ಮಾಡಿದ್ರೆ ತನಿಖೆಯಲ್ಲಿ ಸರಿಯಾದ ಕೊಲೆಗಾರರು ಯಾರಂತ ತನಿಖೆ ಆಗಬಹುದು ಅಂತ ಹೇಳೋ ವಿಶ್ವಾಸ ಇದೆ. ಎಷ್ಟು ವಿಶ್ವಾಸ ಇದೆ? 90% ವಿಶ್ವಾಸ ಇದೆ. ಅವತ್ತೇನಾಗಿತ್ತು? ಅವತ್ತು ಡಿಸೆಂಬರ್ 22, 2086 ಉಜಿರೆ ಕಾಲೇಜ್ SDM ಕಾಲೇಜಲ್ಲಿ ಓದ್ತಾ ಇದ್ಲು ತಂಗಿ ಪದ್ಮಲತಾ. 22ರಂದು ಬೆಳಗ್ಗೆ ಕಾಲೇಜಿಗೆ ಹೋದವಳು ಸಾಯಂಕಾಲ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಇದನ್ನು ನೋಡಿದವರಿದ್ದಾರೆ. ಮತ್ತೆ ಅವಳು ಮನೆಗೆ ಬರಲಿಲ್ಲ, ಕಾಣೆಯಾಗಿದ್ಲು. ಫೆಬ್ರವರಿ 17ನೇ ತಾರೀಕು ಅವಳ ಕೊಳೆತ ಸ್ಥಿತಿಯಲ್ಲಿ ಬಾಡಿ ನರಿಯ ಹೊಳೆಯಲ್ಲಿ ಪತ್ತೆಯಾಗಿತ್ತು. ಕೈಕಾಲು ಕಟ್ಟೆಯ ಸ್ಥಿತಿಯಲ್ಲಿತ್ತು. ಕೈಯಲ್ಲಿದ್ದ ವಾಚ್ ಮತ್ತು ಅವಳು ಹಾಕಿದ ಬಟ್ಟೆಯಲ್ಲಿ ಅವಳನ್ನು ಗುರ್ತಾ ಇದ್ದೇವೆ. ಆಮೇಲೆ ಹೆಂಗ್ ಗೊತ್ತಾಯ್ತು ನಿಮ್ಗೆ ಆಕೆನೆನ್ನೋದು? ಅದು ಹೇಳಿದ್ದು, ಅವಳು ಹಾಕಿದ ಬಟ್ಟೆ ಇತ್ತು, ಅವಳ ಕೈಯಲ್ಲಿದ್ದ ವಾಚ್, ಅದರ ಆಧಾರದಲ್ಲಿ ಗುರುತು ಹೇಳಿದ್ದೇವೆ. ಅವತ್ತು ಹೇಗೆಲ್ಲ ತನಿಖೆ ನಡೆದಿತ್ತು? ಅವತ್ತಿನ ತನಿಖೆ ಮೇಲೆ ನಿಮ್ಗೆ ವಿಶ್ವಾಸ ಇಲ್ವಾ? ಅವತ್ತಿನ ತನಿಖೆ ಮೇಲೆ ಅಂದ್ರೆ ತನಿಖೆ ನಡೆದ ರೀತಿಯಲ್ಲಿ ವಿಶ್ವಾಸ ಇಲ್ಲ. ತನಿಖೆ ಮೊದಲು ಪೊಲೀಸ್ ಕೇಸ್ ಆಗಿತ್ತು. ಅದ ನಂತರ ಗೃಹ ಸಚಿವರು ಬಂದು ಸಿಒಡಿಗೆ ಕೊಟ್ಟರು. ಸಿಒಡಿ ತನಿಖೆಯಲ್ಲಿ ಪತ್ತೆ ಹಚ್ಚುತ್ತಾರೆ ಅಂತ ಹೇಳ್ತಾ ಇದ್ರು. ಕೊನೆ ಗಳಿಗೆಯಲ್ಲಿ ಪತ್ತೆ ಆಗದ ಕೇಸ್ ಅಂತ ರಿಪೋರ್ಟ್ ಕೊಟ್ಟರು. ಆಮೇಲೆ ಏನ್ ಮಾಡಿದ್ರಿ? ಯಾವ ತರ ಹೋರಾಟ ಮಾಡಿದ್ರಿ? ಆಮೇಲೆಯೂ ಅಪ್ಪ CPM ಪಾರ್ಟಿ, ಕಮ್ಯುನಿಸ್ಟ್ ಪಾರ್ಟಿಯಲ್ಲಿದ್ರು. ಪಾರ್ಟಿ ಕಾರ್ಯಕರ್ತರೊಂದಿಗೆ ಅಪ್ಪ ಹೋರಾಟ ಮಾಡ್ತಾನೆ ಇದ್ರು. ಅಪ್ಪ ನಡೆದಾಡುವ ಸಮಯ ತನಕವೂ ಹೋರಾಟ ಮಾಡ್ತಾನೆ ಇದ್ರು. ಅಪ್ಪ ಈಗ ತೀರ್ಕೊಂಡಿದ್ದಾರೆ. ಈಗ ನಾನು SIT ಬಂದಿರೋದ್ರಿಂದ ಮರು ತನಿಖೆ ಆದ್ರೆ ಸತ್ಯ ಹೊರ ಬರಬಹುದು ಅಂತ ಹೇಳೋ ವಿಶ್ವಾಸ ಇದೆ. ನೀವು ಯಾವ ತರ ತನಿಖೆ ಮಾಡಬೇಕು ಅಂತ ನೀವು ರಿಕ್ವೆಸ್ಟ್ ಮಾಡ್ತಾ ಇದ್ರಿ? ಅಂದ್ರೆ ಅವಳನ್ನು ನಾವು ಹೂಳಿದ್ದೇವೆ, ದಫನ ಮಾಡಲಿಲ್ಲ. ಅದರಿಂದಾಗಿ ಮರು ತನಿಖೆಗೆ ಬೇಕಾಗಿ ಅವಳ ಬಾಡಿ ಇದ್ರ ಎತ್ತಲಿಕ್ಕೆ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ. ಈಗ ಅಸ್ಥಿ ಪಂಜರವನ್ನ ಈಗ ಅಲ್ಲಿ ಆ ಒಂದು ಜಾಗ ಇದೆಯಲ್ಲ, ಅಲ್ಲಿ ಉತ್ಖನನ ಮಾಡಿದಾಗ ಅಸ್ಥಿ ಪಂಜರ ತೆಗಿತಾರೆ. ಅದರಿಂದ ಕೊಲೆ ಆಗಿದ್ದೆ ಅನ್ನೋದು ಮಾತ್ರ ಗೊತ್ತಾಗುತ್ತೆ. ಕೊಲೆ ಆಗಿದ್ಯೋ ಇಲ್ವೋ ಅನ್ನೋದು, ಅತ್ಯಾಚಾರ ಆಗಿದ್ಯೋ ಇಲ್ವೋ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ಯಾವ ರೀತಿಯಾಗಿ ತನಿಖೆ ಮಾಡಬೇಕು ಅಂತ ನೀವು ಹೇಳ್ತೀರಿ? ಅದು ಅವರಿಗೆ ಬಿಟ್ಟದ್ದು, ನಮಗೆ ಅದರ ಬಗ್ಗೆ ಗೊತ್ತಿಲ್ಲ. ಪೊಲೀಸರು ಯಾವ ಕೇಸನ್ನಾದ್ರೂ ಅವರು ತನಿಖೆ ಮಾಡಿ ಇದ್ದ ಸತ್ಯ ಹೊರಬರಿಸ್ತಾರೆ ಅಂತ ಹೇಳೋ ವಿಶ್ವಾಸ ನಮಗುಂಟು. ಇಷ್ಟು ವರ್ಷ ಸುಮ್ಮನೆ ಇದ್ದು ಈಗ ದಿಢೀರ್ ಅಂತ ಬರೋದಕ್ಕೆ ಕಾರಣ SIT ಅವ್ರು ಬಂದಿದ್ದಾರೆ ಅನ್ನೋದನ್ನ ಅಥವಾ ಬೇರೆ ಏನಾದ್ರು ಕಾರಣ ಇದೆಯಾ? SIT ಅವ್ರು ಬಂದಿದ್ದಾರೆ ಅಂತ ಹೇಳಿ. ಈ ನಡುವೆ SIT ಬರೋದಕ್ಕಿಂತ ಮುಂಚೆ ನೀವೇನಾದ್ರೂ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದಾಗ್ಲಿ, ಪತ್ರವನ್ನ ಬರೋದಾಗ್ಲಿ, ಆ ತರದ್ ಏನಾದ್ರು ಮಾಡಿದ್ರಾ? ಇತ್ತೀಚೆಗೆ ಯಾವುದು ಇಲ್ಲ. ಇತ್ತೀಚೆಗೆ ಯಾವುದು ಮಾಡಿಲ್ಲ. ಮೊದಲು ಅಪ್ಪ ಓಡಾಡ್ತಿದ್ದ ಟೈಮಲ್ಲಿ ಮಾಡ್ತಾ ಇದ್ರು, ಆದ್ರೆ ಅದ್ರ ನಂತರ ಇಲ್ಲ. ಯಾರ ಮೇಲೆ ಅದು ನಿಮ್ಗೆ ಅನುಮಾನ ಇದೆಯಾ? ಅನುಮಾನ ಇದ್ದವರ ಹೆಸರನ್ನು ನಾವು ಅರ್ಜಿಯಲ್ಲಿ ಸೇರಿಸಿದ್ದೇವೆ. ಪೊಲೀಸರು ಕೇಳಿದ್ರೆ ಹೇಳಲಿಕ್ಕೆ ರೆಡಿ ಇದ್ದೇವೆ. ಇದಿಷ್ಟು ಪದ್ಮಲತಾ ಅವರ ಸಹೋದರಿಯ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ.
ಈ ಮುಸುಕುದಾರಿ ದೂರುದಾರನ ನಂತರದಲ್ಲಿ ಧರ್ಮಸ್ಥಳದಲ್ಲಿ ಶವ ಹೂತಿದ್ದನ್ನ ನಾನು ಕೂಡ ನೋಡಿದ್ದೇನೆ ಅಂತ ಹೇಳಿ ಮತ್ತೋರ್ವ ದೂರುದಾರ ಪ್ರತ್ಯಕ್ಷನಾಗಿದ್ದ ಸಾಮಾಜಿಕ ಹೋರಾಟಗಾರರಾದ ಜಯಂತ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಇದೀಗ ದೂರುದಾರ ಜಯಂತ್ ಮಾತನಾಡಿದ್ದಾರೆ. ನಾನು ಹೇಳ್ತಿರೋ ಪ್ರತಿ ಅಂಶ ಕೂಡ ಸತ್ಯ, ಸದ್ಯದರಲ್ಲೇ ಆ ಎಲ್ಲಾ ಅಂಶಗಳು ಕೂಡ ಹೊರಬರುತ್ತೆ. ನಾನು ಏಕಾಂಗಿಯಾಗಿ ಹೋರಾಟಕ್ಕೆ ಧುಮುಕಿದ್ದೇನೆ, ನನ್ನ ಹಿಂದೆ ಯಾರೂ ಇಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ದೂರುದಾರ ಜಯಂತ್ ಮಾತನಾಡಿದ್ದಾರೆ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ ಹೋತಿಟ್ಟಿದ್ದೀನಿ ಅಂತ ಹೇಳಿ ಮುಸುಕುದಾರಿ ವ್ಯಕ್ತಿ ಬಂದು ದೂರನ್ನ ಕೊಟ್ಟಿದ್ದ. ಅದರ ಸತ್ಯ ಶೋಧನೆಯನ್ನ ಎಸ್ಐಟಿ ತನಿಖಾ ತಂಡ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಮತ್ತೊಬ್ಬ ದೂರುದಾರರು ಕೂಡ ಬಂದು ನಾನು ಕೂಡ ಜೀವಂತ ಸಾಕ್ಷಿ ಇದ್ದೀನಿ, 15 ವರ್ಷಗಳ ಹಿಂದೆ ನಾನು ಕಣ್ಣಾರೆ ಕಂಡಿದ್ದೀನಿ ಅಂತ ಹೇಳಿ ಅವರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಅವರು ಈಗ ನಮ್ಮೊಂದಿಗಿದ್ದಾರೆ. ವಿತ್ ಅವರ ಅನುಮತಿಯನ್ನ ಪಡೆದುಕೊಂಡು ನಾನು ಅವರನ್ನ ಮಾತಾಡಿಸ್ತಾ ಇದ್ದೀನಿ. ಸರ್, ಈಗ ಎರಡನೇ ದೂರುದಾರ ನೀವು, ನಿಮ್ಮ ಹೆಸರು ಜಯಂತ್ ಅಂತೇಳಿ, ನಿಮ್ಮ ಅನುಮತಿಯನ್ನ ಪಡೆದುಕೊಂಡೇ ನಾವು ಈ ಒಂದು ರೆಕಾರ್ಡ್ ಅನ್ನ, ನಿಮ್ಮ ಫೇಸ್ ಅನ್ನ ತೋರಿಸುವಂತ ಐಡೆಂಟಿಟಿಯನ್ನ ರಿವಾಲ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನಿಮ್ಮ ಆಕ್ಷೇಪಣೆ ಏನಾದ್ರೆ ಇಲ್ಲೇ ಹೇಳ್ಬಿಡಿ. ಅಲ್ಲ ಸರ್, ನಾನೊಬ್ಬ ಸಾಮಾಜಿಕ ಹೋರಾಟಗಾರ. ನಾನೆಲ್ಲೋ ಫೇಸ್ ತೋರಿಸಿ ಹೇಳಿದ್ರೆ ಅದರಷ್ಟು ದಡ್ಡ ಬೇರೆ ಯಾರು ಇಲ್ಲ ಅಂತ ಹೇಳ್ತಾ ಇದ್ದೀನಿ ಸರ್. ಹಂಗಾರೆ ಈಗ ಅವನು ಮುಸ್ಕಾಕೊಂಡ್ರು ಒಂದು ದಡ್ಡನ ಹಾಗಾದ್ರೆ? ಸರ್, ಅದು ಅವರ ಹಿನ್ನೆಲೆ ಏನು ತನಗೆ ಗೊತ್ತಿಲ್ಲ, ಇಲ್ಲ ಯಾರಿಗೆ ಭಯ ಬೀಳ್ತಾರೆ ಗೊತ್ತಿಲ್ಲ. ಆದ್ರೆ ನಾನು ಈ ಹಿಂದೆನೂ ತಮಗೆ ಹೇಳಿದೀನಿ, ಭಾರತ ದೇಶ ಸಂವಿಧಾನ ಬದುಕ್ತಾ ಇದ್ದೀನಿ. ಭಾರತ ದೇಶ ಸಂವಿಧಾನ ಅಡಿಯಲ್ಲಿ ನಾನೇನಾದ್ರು ಮಣ್ಣಿಗೆ ಮಣ್ಣಾದ್ರು ಅದರ ರೀತಿಯ ಕ್ರಮ ಕೈಗೊಳ್ತಾರೆ. ಹೌದು ತಾನೆ? ಅದು ತಾನೇ ಬೇಕಾಗಿರೋದು. ನಾನು ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ನಿಮ್ಗೆ ನಿಮ್ಮ ಅಡ್ಡಿ ಇಲ್ಲ ಅಂತ ನಾವು ನಿಮ್ಮನ್ನ ತೋರಿಸುವಂತ ಕೆಲಸವನ್ನ ಮಾಡ್ತೀವಿ. ಸರ್, ನೀವು ಲೈವ್ ಮಾಡ್ತೀರಾ? ಲೈವ್ ಅಲ್ಲೇ ತಗೊಳ್ಳಿ, ನಾನು ಇನ್ನೂ ತುಂಬಾ ಖುಷಿ ಪಡ್ತೀನಿ. ಲೈವ್ ತಗೊಂಡ್ರೆ ಅದನ್ನೇ ಖುಷಿ ಪಡ್ತಾ ಇದ್ದೀನಿ ಸರ್ ನಾನು. ಈಗ ಮತ್ತೊಮ್ಮೆ ನೀವು ಎಸ್ಐಟಿ ಕಚೇರಿ ಹತ್ರ ಬಂದಿದ್ರಿ, ಏನ್ ಕಾರಣ? ಇವ ನನ್ನ ತಾಯಿಯ ತಮ್ಮ ಶಶಿಧರ, ಅವರ ಪತ್ನಿ ಚಂದ್ರಿಕಾ, ಅವರ ತಂಗಿ ಪದ್ಮಲತಾ 22/12/1986 SDM ಕಾಲೇಜ್ ಇಂದ ಮನೆ ಹೋಗ್ತಾ ಇರುವಾಗ ಧರ್ಮಸ್ಥಳಕ್ಕೆ ಬಂದು ಇಳಿದವರು ಅವರ ಸಂಬಂಧಿಕರೇ ನೋಡಿದ್ದಾರೆ. ಆ ನಂತರ ಮನೆಗೆ ತಲುಪಿಲ್ಲ. ಈಗ ಅವರು ತಂಗಿ ಬಂದು ದೂರನ್ನ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಅಕ್ಕ ಸಹೋದರಿ? ಹೌದು, ಅಕ್ಕ ಬಂದು ಇವತ್ತು ದೂರನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಅದು SIT ಇದು ಠಾಣೆಯಿಂದ ಸಿಐಡಿ ತನಿಖೆ ಆಯ್ತು. ಸಿಐಡಿ ತನಿಖೆಯಲ್ಲಿ ಎಂಡ್ ಮಾಡಿದ್ರು, ಯಾವುದೇ ನ್ಯಾಯಕ್ಕೆ ಹೋಗಿಲ್ಲ. ಅದಕ್ಕೋಸ್ಕರ ಈ ಪ್ರಕರಣವನ್ನು SIT ಅವರು ತನಿಖೆ ಮಾಡಲೇಬೇಕು ಸರ್. ನೀವು ಮೊನ್ನೆ ಒಂದು ಕಂಪ್ಲೇಂಟ್ ಕೊಟ್ರಲ್ಲ? ಹೌದು ಸರ್. ನಿಮ್ಮನ್ನ ಎನ್ಕ್ವೈರಿ ಕೂಡ ಮಾಡಾಗಿದೆ? ಹೌದು ಸರ್. ಎಲ್ಲಿಗೆ ಬಂತು ಅದು? ಸರ್, ಇವಾಗ ನಾನೊಬ್ಬನೇ ನೋಡಿದೇನೆ ಅಂತ ನೇರವಾಗಿ ನಾನೇನ್ ನೋಡಿದೆ ಅದನ್ನು ಹೇಳ್ಬೇಕು. ಆ ನಂತರ ಅದ್ರೊಟ್ಟಿಗೆ ಯಾರೆಲ್ಲ ಇದ್ದಾರೆ ಅದನ್ನ ಮಾಹಿತಿ ಕೊಡ್ಬೇಕಲ್ಲ ಸರ್, ಅದನ್ನು ಕೊಟ್ಟಿದ್ದೀನಿ ಸರ್. ಅದರ ಪ್ರಕಾರ ಅವರನ್ನೂ ತನಿಖೆ ಮಾಡಿಸಬೇಕು. ನಾವೇನಾದ್ರು ಹೇಳೋರಲ್ಲಿ ವ್ಯತ್ಯಾಸ ಇದ್ರೆ, ಗೊಂದಲ ಇದ್ರೆ ಅದನ್ನು ನೋಡಿ ಇಲ್ಲ ಇದು ಸರಿ ಇಲ್ಲ ಅವರೇ ಸ್ಟೇಟ್ಮೆಂಟ್ ಕೊಡ್ಬೇಕು. ಜಯಂತ್ ನೀಡಿರೋ ದೂರು ಸುಳ್ಳಾಗಿದೆ, ಇದರಿಂದ ಅದನ್ನು ತೆಗಿಲಿಕ್ಕೆ ಆಗಲ್ಲ, ಅಲ್ಲ ಹೋಗ್ಲಿಕ್ಕೆ ಆಗಲ್ಲ. ಜಯಂತ್ ಈ ದೂರನ್ನು SITಗೆ ನೀಡಿ ನಮ್ಮ ಸಮಯ ವ್ಯರ್ಥ ಮಾಡಿದಕ್ಕೆ ಅಂತ ಹೇಳಿ ನನ್ನ ಮೇಲೆ ಪ್ರಕರಣ ದಾಖಲು ಮಾಡಿ ಬೇಕಾದ್ರೆ ಒಳಗೆ ಕಳಿಸಬಹುದು ಸರ್. ಓಕೆ, ಈಗ ಮತ್ತೊಮ್ಮೆ ಕೇಳ್ತೀನಿ, ನೀವು ಅವತ್ತು ಕಣ್ಣಾರೆ ಕಂಡಿದ್ದೇನು? ಯಾವ್ದು ಸರ್? ಅವತ್ತು 15 ವರ್ಷದಿಂದ. ಅದು ನಾನು ಇನ್ನು ನಿಮಗೆ ಕೊಡ್ತೀನಿ. ಇವಾಗ ತನಿಖೆ ಆಗ್ಲಿ, ತನಿಖೆ ಆಗಿದೆ, ನಿಮ್ಮ ಎನ್ಕ್ವೈರಿ ಕೂಡ ಮುಗಿದೋಗಿದೆ. ಈಗ ಮತ್ತೊಮ್ಮೆ ಹೇಳಿ, 15 ವರ್ಷದ ಹಿಂದೆ ನೀವೇನ್ ಕಂಡ್ರಿ? ಸರ್, 13ರಿಂದ 15 ವರ್ಷ ಒಂದು ಹೆಣ್ಣು ಮಗಳ ಮೃತದೇಹ ಕಂಡಿದ್ದೀನಿ ಸರ್. ಕ್ಯಾಮರಾ ಪರ್ಸನ್ ಮಧು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ.